ಬೆಂಗಳೂರಿನ ಸಂಪಿಗೆ ಹಳ್ಳಿಯಲ್ಲಿ ಮನೆಯೊಂದರಲ್ಲಿ ದರೋಡೆ ಆಗಿರುತ್ತೆ. ಇದರ ತನಿಖೆಗೆ ಇಳಿದಂತಹ ಪೊಲೀಸರಿಗೆ ಮೂವರು ಅಪರಿಚಿತರು ಈ ದರೋಡೆಯನ್ನ ಮಾಡಿರೋದು ಗೊತ್ತಾಗುತ್ತೆ. ಆದ್ರೆ ಅವರನ್ನ ವಶಕ್ಕೆ ಪಡೆದಾಗ್ಲೇ ಒಂದು ಟ್ವಿಸ್ಟ್ ಕಾದಿರುತ್ತೆ. ಏನು ಅನ್ನೋದನ್ನ ನೀವೇ ನೋಡಿ. ಹುಡುಗರಂತೆ ಡ್ರೆಸ್ ಮಾಡ್ಕೋತಾರೆ, ಹಾಡ ಹಗಲೇ ದರೋಡೆ ಮಾಡಿ ಎಸ್ಕೇಪ್ ಆಗ್ತಾರೆ. ಬೆಂಗಳೂರಿನಲ್ಲೊಂದು ಖತರ್ನಾಕ್ ಲೇಡಿ ಗ್ಯಾಂಗ್. ಹೌದು, ಈ ಸ್ಟೋರಿ ಹೇಳೋಕೆ ಮುನ್ನ ಇಲ್ಲೊಂದು ಸಿಸಿಟಿವಿ ವಿಜುವಲ್ಸ್ ಇದೆ ನೋಡಿ. ಪ್ಯಾಂಟು, ಶರ್ಟು, ತಲೆಗೆ ಟೋಪಿ, ಕಾಲಿಗೆ ಶೂ. ಯಾರೇ ನೋಡಿದ್ರು ಇವನ್ ಯಾರೋ ಆಸಾಮಿ ಅನ್ಬೇಕು. ಅಷ್ಟು ನೀಟಾಗಿ ಪಕ್ಕಾ ಖತರ್ನಾಕ್ಗಳ ತರ ಓಡಾಡ್ತಾರೆ. ಕಳೆದ 13ನೇ ತಾರೀಕಿನಂದು ಸಂಪಿಗೆಹಳ್ಳಿಯ ಇಲ್ಲಿನ ಸಂಗಮೇಶ್ ಅನ್ನೋರ ಮನೆಗೆ ನುಗ್ಗಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು. ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಮನೆಯನ್ನು ಪರಿಶೀಲನೆ ನಡೆಸಿ ಸಿಸಿಟಿವಿ ಚೆಕ್ ಮಾಡಿದ ವೇಳೆ ಒಬ್ಬ ಗೇಟ್ ಬಳಿ ಬಂದು ನಿಂತ್ಕೊಂಡು ಬರೋರು ಹೋಗೋರನ್ನ ನೋಡಿಕೊಳ್ತಾನೆ. ಇನ್ನು ಇಬ್ಬರು ಗೇಟ್ ತೆಗೆದು ಒಳಗೆ ಹೋಗಿ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗ್ತಾರೆ. ಪೊಲೀಸರು ಸಿಸಿಟಿವಿ ಬೆನ್ನಹತ್ತಿ ಆ ಮೂವರನ್ನ ವಶಕ್ಕೆ ಪಡೆದಿದ್ರು. ಆಗಲೇ ನೋಡಿ ಅವರು ಹುಡುಗರಲ್ಲ ಹುಡುಗಿಯರು ಅಂತ ಗೊತ್ತಾಗಿದ್ದು. ಟ್ಯಾನರಿ ರೋಡ್ನ ಶಾಲು, ನೀಲು ಮತ್ತು ಓರ್ವ ಅಪ್ರಾಪ್ತೆ, ಈ ಮೂವರು ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗೋದನ್ನೇ ಗಮನಿಸಿ ಅಂತಹ ಮನೆಗಳನ್ನ ಟಾರ್ಗೆಟ್ ಮಾಡ್ತಾರೆ. ಯಾರಿಗೂ ಅನುಮಾನ ಬಾರದಂತೆ ಮನೆಗೆ ನುಗ್ಗಿ ದರೋಡೆ ಮಾಡಿ ಎಸ್ಕೇಪ್ ಆಗ್ತಿದ್ರು. ಸಂಗಮೇಶ್ವರ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ಹೊರಗಡೆ ಹೋಗಿರ್ತಾರೆ, ಹೊರಗಡೆಗೆ ಲಾಕ್ ಮಾಡಿಕೊಂಡು ಮನೆಯನ್ನು. ಸೊ ಮಧ್ಯಾಹ್ನ ಸುಮಾರು 2ರಿಂದ 3 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಹೊರಗಡೆ ಇಂದ ಬೀಗ ಹಾಕಿರೋದನ್ನು ನೋಡಿಕೊಂಡು ರೇಷ್ಮಾ ಅನ್ನೋ ಒಬ್ಬ ಹೆಣ್ಮಗಳು, ಆಕೆ ಮನೆಯಲ್ಲೇ ಇಬ್ಬರು, ಸೊ ಅವರನ್ನ ಸೇರಿಸ್ಕೊಂಡು 3 ಜನನೂ ಒಂದು 2 ವೀಲರ್ನಲ್ಲಿ ಹೋಗಿ ಮನೆ ಚಿಲ್ಕನ ಹೊಡೆದು ಸುಮಾರು 30 ಗ್ರಾಮು ಬಂಗಾರ ಮತ್ತು ಒಂದು 60 ಗ್ರಾಮು ಸಿಲ್ವರು ಮತ್ತು ಸ್ವಲ್ಪ ಕ್ಯಾಶ್ ಅಷ್ಟನ್ನು ಕದ್ಕೊಂಡು ಹೋಗಿರ್ತಾರೆ. ಸದ್ಯ ಈ ಮೂವರನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇದೇ ರೀತಿ ಹಲವು ಕಡೆಗಳಲ್ಲಿ ಹುಡುಗರ ವೇಷದಲ್ಲಿ ದರೋಡೆ ಮಾಡಿರೋ ಬಗ್ಗೆ ಮಾಹಿತಿಗಳು ಸಿಕ್ಕಿತು. ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.